Hello, my dear students. This is Veerbhadreshwara Ji, Assistant Professor of Commerce from a Government Postgraduate College, Parashampura. In this session, we are going to learn the concept of authority and its types. The learning objective of this session is understanding the authority and its types, especially line type of authority. Authority is characterized as the institutionalized and legal power inherent in a job role or position that allows the holder of the job to perform his or her responsibility effectively. ಈ ಅಥಾರಿಟಿ ಅಂದರೆ ಯಾವುದಾದ್ರೂ ಜಾಬ್ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ ಆ ಜಾಬ್ನ ಪರ್ಫಾರ್ಮ್ ಮಾಡೋಕ್ಕೆ ಆ ಎಂಪ್ಲಾಯಿಗೆ ಅಧಿಕಾರ ಏನಂತ ಕರಿತೀವಿ ಅಥವಾ ಯಾವ ಬೇಸ್ ಮೇಲೆ ಅವರು ಜಾಬ್ ಪರ್ಫಾರ್ಮ್ ಮಾಡೋಕ್ಕೆ ಪವರ್ ಏನಿದೆ ಪವರ್ ಏನಿದೆ ಆ ರೆಸ್ಪಾನ್ಸಿಬಿಲಿಟಿ ಏನಿದೆ ಅದನ್ನು ನಾವೇನಂತ ಕರಿತೀವಿ ಅಥಾರಿಟಿ ಅಂತ ಕರಿತೀವಿ. ಈ ಅಥಾರಿಟಿ ಇರೋದ್ರಿಂದ ಅವರು ಜವಾಬ್ದಾರಿತವಾಗಿ ಅವರ ಕೆಲಸವನ್ನು ಸರಿಯಾಗಿ ನಿರ್ವಹಣೆ ಮಾಡೋಕ್ಕೆ ಸಹಾಯಕವಾಗುತ್ತೆ ಅಂತಲೇ ಹೇಳ್ಬೋದು. ಇಟ್ ಈಸ್ ಇಂಪಾರ್ಟೆಂಟ್ ಫಾರ್ ಅಡ್ಮಿನಿಸ್ಟ್ರೇಟಿವ್ ಫಂಕ್ಷನ್ಸ್. ವಿತೌಟ್ ಅಥಾರಿಟಿ ನೋ ಪರ್ಸನ್ ಕ್ಯಾರಿ ಔಟ್ ಇಸ್ ಡ್ಯೂಟೀಸ್ ವಿತ್ ಫುಲ್ ರೆಸ್ಪಾನ್ಸಿಬಿಲಿಟಿ. ಈ ಅಥಾರಿಟಿ ಅಡ್ಮಿನಿಸ್ಟ್ರೇಟಿವ್ ಆಡಳಿತಾತ್ಮಕ ಕಾರ್ಯಗಳೇನಿದ್ದಾವೆ ಇದಕ್ಕೆ ಕಾರ್ಯನಿರ್ವಹಿಸೋದಕ್ಕೆ ಬಹಳ ಮಹತ್ವವಾಗಿದೆ. ವಿತೌಟ್ ಅಥಾರಿಟಿ ಅಂದರೆ ಅಥಾರಿಟಿ ಇಲ್ಲದೇ ಇದ್ರೆ ಏನಾಗುತ್ತೆ, ಪರ್ಸನ್ ಯಾವ ಜಾಬ್ ರೋಲ್ ಅಥವಾ ಅವನಿಗೆ ಅಸೈನ್ ಮಾಡಿದಂತಹ ಒಂದು ಡ್ಯೂಟೀಸ್ನ ಪರ್ಫಾರ್ಮ್ ಮಾಡೋಕ್ಕೆ ಆಗೋದಿಲ್ಲ. ಜವಾಬ್ದಾರಿತವಾಗಿ ಆ ಜಾಬ್ಗೆ ನ್ಯಾಯಯುತವಾಗಿ ತನ್ನ ಪರ್ಫಾರ್ಮೆನ್ಸ್ನ ಮಾಡೋಕ್ಕೆ ಆಗೋದಿಲ್ಲ. ಹಾಗಾದರೆ ಅಥಾರಿಟಿ ಅಂದ್ರೆ ಏನು? Authority means a particular authorization obtained from a person's higher officer and based on which person is entitled to do the work in an organization. ಅಥಾರಿಟಿ ಅಂದರೆ ಸಪೋಸ್ ಈಗ ಯಾವುದಾದ್ರೂ ಒಂದು ಜಾಬ್ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ, ಆ ಜಾಬ್ನ ಪರ್ಫಾರ್ಮ್ ಮಾಡೋಕ್ಕೆ ತನ್ನ ಮೇಲಿರುವಂಥ ವ್ಯಕ್ತಿ ಯಾರಿರ್ತಾರೆ, ತನ್ನ ಮೇಲಿರುವಂಥ ಹೈಯರ್ ಅಫಿಷಿಯಲ್ಸ್ ಯಾರಿರ್ತಾರೆ ಅವರ ಮೂಲಕ ಅಧಿಕಾರವನ್ನು ಪಡೆದಿರ್ತಾರೆ ಆ ಜಾಬ್ನ ಪರ್ಫಾರ್ಮ್ ಮಾಡೋಕ್ಕೆ. ಆ ಅಧಿಕಾರವನ್ನು ಉಪಯೋಗಿಸಿಕೊಂಡು ಆಯಾ ಆರ್ಗನೈಸೇಷನಲ್ಲಿ ಅಥವಾ ಸಂಸ್ಥೆಯಲ್ಲಿ ಕೆಲಸವನ್ನು ಮಾಡಬೇಕಾಗ್ತದೆ. ಇದನ್ನೇ ನಾವೇನಂತ ಕರಿತೀವಿ, ಅಥಾರಿಟಿ ಅಂತ ಕರಿತೀವಿ. ಹಾಗಾದರೆ ಈ ಟೈಪ್ಸ್ ಅಥಾರಿಟಿಯಲ್ಲಿ ಟೈಪ್ಸ್ ಯಾವ್ಯಾವ ಇದ್ದಾವೆ? ಲೈನ್ ಅಥಾರಿಟಿ ಅಂತ ಒಂದಿದೆ, ಸ್ಟಾಫ್ ಅಥಾರಿಟಿ ಇದೆ, ಫಂಕ್ಷನಲ್ ಅಥಾರಿಟಿ ಇದೆ. ಈಗ ಎಸ್ಪೆಷಲಿ ಲೈನ್ ಅಥಾರಿಟಿ ನೋಡೋದಾದರೆ ಲೈನ್ ಅಥಾರಿಟಿ ಈಸ್ ದ ಮೋಸ್ಟ್ ಡೈರೆಕ್ಟ್ ಫಾರ್ಮ್ ಆಫ್ ಅಥಾರಿಟಿ ಇನ್ ಆನ್ ಆರ್ಗನೈಸೇಷನ್. ಇಟ್ ರೆಪ್ರೆಸೆಂಟ್ಸ್ ದ ಪವರ್ given to individual or position that are directly responsible for achieving organizational goals through the primary operational activities of the organization. ಈ ಲೈನ್ ಅಥಾರಿಟಿ ಅಂದರೆ ಇಟ್ ಈಸ್ ಎ ನೇರ ಅಂದರೆ ಹೈಯರ್ ಅಫಿಷಿಯಲ್ಗೆ ನೇರವಾಗಿ ಸಂಪರ್ಕವನ್ನು ಹೊಂದಿರ್ತಾರೆ. ಮತ್ತು ಈ ಪವರ್ ಯಾರಿಗೆ ಕೊಟ್ಟಿರ್ತಾರೆ? ಇಂಡಿವಿಜುವಲ್ ಯಾರಿರ್ತಾರೆ ಜಾಬ್ನ ಪರ್ಫಾರ್ಮ್ ಮಾಡೋರು ಅವರಿಗೆ ಅಧಿಕಾರವನ್ನು ಕೊಟ್ಟಿರ್ತಾರೆ. ಆ ಅಧಿಕಾರಕ್ಕೆ ಸಂಬಂಧಪಟ್ಟಂತೆ ಆಯಾ ಜಾಬ್ ಏನಿದೆ, ಆಯಾ ಕೆಲಸ ಮಾಡೋಕ್ಕೆ, ಆ ಪರ್ಟಿಕ್ಯುಲರ್ ಕೆಲಸ ಮಾಡೋಕ್ಕೆ ಅವರು ಜವಾಬ್ದಾರಿತವಾಗಿ ಕೆಲಸವನ್ನು ನಿರ್ವಹಣೆ ಮಾಡಬೇಕಾಗ್ತದೆ. ಇದು ಲೈನ್ ಅಥಾರಿಟಿ ಅಂತ ಹೇಳ್ತಾರೆ. ಇದು ಲೈನ್ ಅಥಾರಿಟಿ ಇಟ್ ಈಸ್ ನಥಿಂಗ್ ಬಟ್, ಆ ಹೆಸರಲ್ಲೇ ಇದೆ, ಲೈನ್ ಈಸ್ ನಥಿಂಗ್ ಬಟ್ ಒಂದು ಗೆರೆ, ಹೌದಿಲ್ಲ? ಆ ಗೆರೆ ಅಂದರೆ ದಟ್ ಈಸ್ ಡೈರೆಕ್ಟ್ ಫಾರ್ಮ್ ಆಫ್, ಡೈರೆಕ್ಟ್ ಅಂದರೆ ನೇರ ಸಂಪರ್ಕ ಸಾಧಿಸುವುದು ಅಂತಲೇ ಹೇಳ್ತಾರೆ. ಯಾರಿಗೆ? ಹೈಯರ್ ಅಥಾರಿಟಿಗೆ. ಇಲ್ಲಿ ಪಿಕ್ಕಲ್ಲಿ ನೋಡ್ಬೋದು, ಈ ಜನರಲ್ ಮ್ಯಾನೇಜರ್ಗಳಿಗೆ ಇಬ್ಬರು ಪ್ರಾಜೆಕ್ಟ್ ಮ್ಯಾನೇಜರ್ ಇದ್ದಾರೆ. ಆ ಇಬ್ಬರು ಪ್ರಾಜೆಕ್ಟ್ ಮ್ಯಾನೇಜರ್ ಕೆಳಗೆ ಎಂಪ್ಲಾಯೀಸ್ಗಳಿದ್ದಾರೆ. ಈಗ ಎಂಪ್ಲಾಯಿಗೆ ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ಗೆ ಕೆಲಸ ನಿರ್ವಹಣೆ ಮಾಡುವ ಅಂತೇಳಿ ಅವರಿಗೆ ಅಧಿಕಾರ ಕೊಟ್ಟಿರ್ತಾರೆ. ಅವರ ರೆಸ್ಪಾನ್ಸಿಬಿಲಿಟಿ ಏನಂದರೆ, ಪ್ರಾಜೆಕ್ಟ್ ಮ್ಯಾನೇಜರ್ನ ರೆಸ್ಪಾನ್ಸಿಬಿಲಿಟಿ ಅಂದರೆ ಆ ಎಂಪ್ಲಾಯಿಗಳು ಯಾರಿರ್ತಾರೆ ಅವರವರ ಕೆಲಸವನ್ನು ನಿರ್ವಹಣೆ ಮಾಡುವಂತೆ ಅವರು ಅಧಿಕಾರವನ್ನು ಸಾಧಿಸುವುದು. ಅದರ ಮೂಲಕ ಈ ಎಂಪ್ಲಾಯಿಗಳು ಎಷ್ಟು ಕೆಲಸವನ್ನು ನಿರ್ವಹಣೆ ಮಾಡಿದ್ದಾರೆ ಅದನ್ನು ರಿಪೋರ್ಟನ್ನು ಯಾರಿಗೆ ಪಾಸ್ ಮಾಡಬೇಕು? ಜನರಲ್ಗೆ ಪಾಸ್ ಮಾಡಬೇಕು. ಅದೇ ರೀತಿಯಾಗಿ ಜನರಲ್ ಮ್ಯಾನೇಜರ್ ಕಡೆಯಿಂದ ಏನಾದರೂ ಇನ್ಸ್ಟ್ರಕ್ಷನ್ ಏನಿದೆ ಅವರ ಮೂಲಕ ಜನರಲ್ ಮ್ಯಾನೇಜರ್ನ ಇನ್ಸ್ಟ್ರಕ್ಷನ್ಗಳನ್ನು ಎಂಪ್ಲಾಯಿಗೆ ತಲುಪಿಸುವಂತೆ ಮಾಡುವ ಕಾರ್ಯ ಯಾರಿಗಿದೆ? ಪ್ರಾಜೆಕ್ಟ್ ಮ್ಯಾನೇಜರ್ ಕಡೆಗೆ ಇದೆ. ಇದು ಜಸ್ಟ್ ಟೈಪ್ ಆಫ್ ಲೈನ್ ಅಥಾರಿಟಿ ಅಂತಲೇ ಹೇಳ್ಬೋದು. ಹಾಗಾದರೆ ಇದರ ಗುಣಲಕ್ಷಣಗಳು ಏನು? ಫೀಚರ್ಸ್ ಆಫ್ ಅಥಾರಿಟಿ ಅಂದರೆ ಡೈರೆಕ್ಟ್ ಕಮಾಂಡ್ ಅಂದರೆ ಇಟ್ ಈಸ್ ನೇರ ಸಂಪರ್ಕ ಸಾಧಿಸುವಂಥದ್ದಾಗಿದೆ. ಲೈನ್ ಅಥಾರಿಟಿ ಈಸ್ ದ ಪವರ್ ಟು ಇಶ್ಯೂ ಆರ್ಡರ್ ಆ್ಯಂಡ್ ಇನ್ಸ್ಟ್ರಕ್ಷನ್ ಟು ದ ಸಬಾರ್ಡಿನೇಟ್ಸ್, ಡೈರೆಕ್ಟಿಂಗ್ ದೇರ್ ವರ್ಕ್ ಆ್ಯಂಡ್ ಇನ್ಶೂರಿಂಗ್ ಟಾಸ್ಕ್ ಆರ್ ಕಂಪ್ಲೀಟೆಡ್.
ನಾನು ಈಗ ತಾನೇ ಎಕ್ಸ್ಪ್ಲೇನ್ ಮಾಡಿದೆ ಇಮೇಜ್ನ ಮೂಲಕ ಥ್ರೂ ಇಮೇಲ್ಸ್. ಇಲ್ಲಿ ಆ ಇಮೇಜ್ನ ಮೂಲಕ ಜೆಂಡರ್ ಮ್ಯಾನೇಜರ್ ಕಡೆಯಿಂದ ಎಂಪ್ಲಾಯೀಸ್ಗಳಿಗೆ ಆರ್ಡರ್ನ ತಲುಪಿಸುವಂಥದ್ದು, ಆ ಆರ್ಡರ್ಗೂ ಮತ್ತು ಇನ್ಸ್ಟ್ರಕ್ಷನ್ಗೆ ತಕ್ಕಂತೆ ಸಬಾರ್ಡಿನೇಟು ಕೆಲಸವನ್ನು ಮಾಡುವಂಥದ್ದು. ಇದು ಒಂದು ಸಿಂಪಲ್ ಲೈನ್ ಆಫ್ ಸಿಂಪಲ್ ಅಥಾರಿಟಿ ಅಂತಲೇ ಹೇಳ್ಬೋದು. ಅದೇ ರೀತಿಯಾಗಿ ಯೂನಿಟಿ ಆಫ್ ಕಮಾಂಡ್ ಅಂತ ಹೇಳ್ತಾರೆ. ಇನ್ನು ಲೈನ್ ಅಥಾರಿಟಿ ಎ ಸಬಾರ್ಡಿನೇಟ್ ಟಿಪಿಕಲಿ ರಿಪೋರ್ಟ್ಸ್ ಟು ಓನ್ಲಿ ಒನ್ ಸುಪೀರಿಯರ್ ಪ್ರಮೋಟಿಂಗ್ ಕ್ಲಾರಿಟಿ, ಅವಾಯ್ಡಿಂಗ್ ಕಾನ್ಫ್ಲಿಕ್ಟಿಂಗ್ ಇನ್ಸ್ಟ್ರಕ್ಷನ್ಸ್ ಅಂತ ಹೇಳ್ತಾರೆ. ಇಲ್ಲಿ ಯೂನಿಟಿ ಆಫ್ ಕಮಾಂಡ್ ಅಂದರೆ ದಟ್ ಇಸ್ ಬಟ್ ಒಬ್ಬರೇ ಕಡೆಯಿಂದ ನಾವನ್ನ ಎಂಪ್ಲಾಯಿಗಳು ಯಾರಿದ್ದಾರೆ, ಸಬಾರ್ಡಿನೇಟ್ಸ್ಗಳು ಯಾರಿದ್ದಾರೆ, ಒಬ್ಬನೇ ಒಬ್ಬ ಲೀಡರ್ ಕಡೆಯಿಂದ ಆದೇಶಗಳನ್ನು ಪಡೆಯುವಂಥದ್ದು. ಈ ಲೈನ್ ಅಥಾರಿಟಿಯಲ್ಲಿ ಇನ್ಸ್ಟ್ರಕ್ಷನು ಮತ್ತು ಆ ಕೆಲಸಕ್ಕೆ ತಕ್ಕಂತೆ ರೂಲ್ಸ್ ಮತ್ತು ರೆಗ್ಯುಲೇಷನ್ಗಳನ್ನ ಒಬ್ಬನೇ ಒಬ್ಬ ಹೆಡ್ ಯಾರಿದ್ದಾರೆ ಆ ಹೆಡ್ನಿಂದ ಅಂತಿಮ ಎಂಪ್ಲಾಯಿಗಳಿಗೆ ಅಥವಾ ಕೆಳಗಿನ ಲೆವೆಲ್ನ ಎಂಪ್ಲಾಯಿಗಳಿಗೆ ತಲುಪೋದ್ರಿಂದ ಹಾಗೇನಾಗುತ್ತೆ, ವಿವಾದಗಳು ಸೃಷ್ಟಿ ಆಗೋದಿಲ್ಲ, ಕನ್ಫ್ಯೂಷನ್ಗಳು ಸೃಷ್ಟಿ ಆಗೋದಿಲ್ಲ. ಇದು ಯೂನಿಟಿ ಆಫ್ ಕಮಾಂಡ್ ಅಂತ ಹೇಳ್ತಾರೆ. ಅಕೌಂಟಬಿಲಿಟಿ ಅಂತಾರೆ. ಇಂಡಿವಿಜುವಲ್ ಇನ್ ಲೈನ್ ಪೊಸಿಷನ್ ಆರ್ ಹೆಲ್ಡ್ ಅಕೌಂಟೇಬಲ್ ಫಾರ್ ದ ಪರ್ಫಾರ್ಮೆನ್ಸ್ ಆಫ್ ದರ್ ಸಬಾರ್ಡಿನೇಟ್ಸ್ ಆ್ಯಂಡ್ ಟಾಸ್ಕ್ ಅಸೈನ್ ಟು ದರ್ ಏರಿಯಾ ಆಫ್ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳ್ತಾರೆ. ನಾನು ಈಗ ತಾನೇ ಎಕ್ಸಾಂಪಲಲ್ಲಿ ಹೇಳಿದೆ. ಪಿಕ್ಕಲ್ಲಿ ಈ ಜನರಲ್ ಮ್ಯಾನೇಜರು ಅಂಡರಲ್ಲಿ 2 ಪ್ರಾಜೆಕ್ಟ್ ಮ್ಯಾನೇಜರ್ ಇರ್ತಾರೆ. ಆ ಪ್ರಾಜೆಕ್ಟ್ ಮ್ಯಾನೇಜರ್ ಕಡೆ ಅಂಡರಲ್ಲಿ 2 ಎಂಪ್ಲಾಯಿಗಳು ಇರ್ತಾರೆ. ಸಪೋಸ್ ಏನಾದರೂ ಎಂಪ್ಲಾಯಿ ಅಸೈನ್ ಮಾಡಿರುವಂಥ ಒಂದು ಜಾಬ್ ರೋಲ್ ಏನಿದೆ ಅದನ್ನು ಪರ್ಫಾರ್ಮ್ ಮಾಡದೇ ಹೋದರೆ ಅದನ್ನು ರಿಪೋರ್ಟ್ ಮಾಡುವಂಥ ಒಂದು ರೆಸ್ಪಾನ್ಸಿಬಿಲಿಟಿ ಯಾರಿಗಿರುತ್ತೆ, ಜಾಬ್ ಹೋಲ್ಡರ್ ಮೇಲೆ ಇರುವಂಥ ಪ್ರಾಜೆಕ್ಟ್ ಮ್ಯಾನೇಜರ್ ಕಡೆ ಇರುತ್ತೆ. ಇದು ಅಕೌಂಟೇಬಲ್ ಫಾರ್ ಜನರಲ್ ಮ್ಯಾನೇಜರ್ ಅಂತಲೇ ಹೇಳ್ಬೋದು. ನೆಕ್ಸ್ಟು ಕಮ್ಯುನಿಕೇಷನ್ ಚಾನಲ್ ಅಂತ ಹೇಳ್ತಾರೆ. ಲೈನ್ ಅಥಾರಿಟಿ ಫೆಸಿಲಿಟೇಟ್ಸ್ ಕಮ್ಯುನಿಕೇಷನ್ ಫ್ಲೋ ವಿತ್ ಇನ್ ಆರ್ಗನೈಸೇಷನ್ ವಿತ್ ಇನ್ಸ್ಟ್ರಕ್ಷನ್ ಅಂಡ್ ರಿಪೋರ್ಟ್ ಮೂವಿಂಗ್ ಅಪ್ ಆ್ಯಂಡ್ ಡೌನ್ ದ ಚೈನ್ ಆಫ್ ಕಮಾಂಡ್. ಆ ಪಿಕ್ಕಲ್ಲಿ ವಿವರಣೆ ನೀಡಿದ ಹಾಗೆ ಆ ಪಿಕ್ಕಲ್ಲಿ ಇರುವಂತೆ ಜನರಲ್ ಮ್ಯಾನೇಜರ್ ಕೆಳಗೆ ಪ್ರಾಜೆಕ್ಟ್ ಮ್ಯಾನೇಜರ್ ಕೆಳಗೆ ಎಂಪ್ಲಾಯೀಸ್. ಈ ಆ್ಯಕ್ಚುಯಲ್ ಎಂಪ್ಲಾಯೀಸು ಯಾವುದಾದ್ರೂ ಜಾಬ್ನ ಪರ್ಫಾರ್ಮ್ ಮಾಡಬೇಕಾದ್ರೆ ಕಮ್ಯುನಿಕೇಷನ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಈ ಇನ್ಸ್ಟ್ರಕ್ಷನ್ಸು ಮತ್ತು ರಿಪೋರ್ಟಿಂಗು ಎಲ್ಲ ಎಂಪ್ಲಾಯಿ ಕಡೆಯಿಂದ ಪ್ರಾಜೆಕ್ಟ್ ಮ್ಯಾನೇಜರ್ ಕಡೆಗೆ ಜನರಲ್ ಮ್ಯಾನೇಜರ್ ಕಡೆಗೆ ಅವ್ರೇನಾಗುತ್ತೆ ರಿಪೋರ್ಟ್ನ ಅಥವಾ ಕಮ್ಯುನಿಕೇಷನ್ನ ಮಾಡುವಂಥದ್ದು. ಅದೇ ರೀತಿಯಾಗಿ ರಿಪೋರ್ಟನ್ನು ತಗೊಳ್ಳುವಂಥದ್ದು ಮತ್ತು ಅದೇ ರೀತಿಯಾಗಿ ಆ ಜಾಬ್ನ ತಕ್ಕಂತೆ ಇನ್ಸ್ಟ್ರಕ್ಷನ್ಗಳನ್ನು ಪಾಸ್ ಮಾಡುವಂಥದ್ದು. ಅದೇ ಲೆವೆಲಲ್ಲಿ ಅದೇ ಲೈನ್ ಆಫ್ ಅಥಾರಿಟಿನಲ್ಲಿ ಕಮ್ಯುನಿಕೇಷನ್ನ ಮೂವ್ ಆಗುತ್ತೆ. ಡಿಸಿಷನ್ ಮೇಕಿಂಗ್. ಲೈನ್ ಮ್ಯಾನೇಜರ್ಸ್ typically have the authority to make decisions related to the area of responsibility ಅಂತ ಹೇಳ್ತಾರೆ. ಈಗ ಯಾವುದಾದ್ರೂ ಒಂದು ಡಿಸಿಷನ್ ತಗೊಳ್ಬೇಕಂದ್ರೆ ಲೈನ್ ಮ್ಯಾನೇಜರ್ ಇರ್ತಾರೆ. ಸಪೋಸ್ ಈಗ ಜನರಲ್ ಮ್ಯಾನೇಜರ್ ಯಾವುದೋ ಒಂದು ಡಿಸಿಷನ್ ತಗೋಬೇಕು. ಆ ಡಿಸಿಷನಿಗೆ ತಕ್ಕಂತೆ ಅವರು ರೆಸ್ಪಾನ್ಸಿಬಲ್ ಆಗಿರ್ತಾರೆ ಆ ಜಾಬ್ ರೋಲ್ನ ತಕ್ಕಂತೆ. ಆ ಸ್ಪೆಸಿಫೈಡ್ ಏರಿಯಾ ಏನಿದೆ, ಯಾವುದ್ರ ಬಗ್ಗೆ ಕೆಲಸ ನಡೀತಾ ಇದೆ, ಆ ಕೆಲಸಕ್ಕೆ ತಕ್ಕಂತೆ ಆ ಕೆಲಸಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ನಿರ್ಧಾರಗಳನ್ನ ಅವರು ತೆಗೆದುಕೊಳ್ಳುವುದಕ್ಕೆ ಏನಿರುತ್ತೆ ಜವಾಬ್ದಾರಿತವಾಗಿ ಅವರು ಕಾರ್ಯನಿರ್ವಹಿಸಬೇಕಾಗುತ್ತೆ. ಸಿಂಪ್ಲಿಸಿಟಿ ಅಂತ ಹೇಳ್ತಾರೆ. ಲೈನ್ ಅಥಾರಿಟಿ ಸ್ಟ್ರಕ್ಚರ್ಸ್ ಆರ್ ರಿಲೇಟಿವ್ಲಿ ಸ್ಟ್ರೈಟ್ ಫಾರ್ವರ್ಡ್, ಮೇಕಿಂಗ್ ದೆಮ್ ಈಸಿ ಟು ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಇಂಪ್ಲಿಮೆಂಟ್, ಎಸ್ಪೆಷಲಿ ಇನ್ ಸ್ಮಾಲರ್ ಆರ್ಗನೈಸೇಷನ್ ಆರ್ ಸ್ಪೆಸಿಫಿಕ್ ಡಿಪಾರ್ಟ್ಮೆಂಟ್ ಅಂತ ಹೇಳ್ತಾರೆ. ಈ ಲೈನ್ ಅಥಾರಿಟಿ ನೀವು ನೋಡಿದಾಗೆ ಸಿಂಪಲ್ ಆಗಿದೆ. ಜನರಲ್ ಮ್ಯಾನೇಜರ್ ಕೆಳಗೆ ಪ್ರಾಜೆಕ್ಟ್ ಮ್ಯಾನೇಜರು ಮತ್ತು ಅದೇ ರೀತಿಯಾಗಿ ಪ್ರಾಜೆಕ್ಟ್ ಮ್ಯಾನೇಜರ್ ಕೆಳಗೆ 2 ಎಂಪ್ಲಾಯೀಸ್ ಇದ್ದಾರೆ. ಇದು ಸಿಂಪಲ್ ಫಾರ್ಮ್ ಆಫ್ ಅಥಾರಿಟಿ ಅಂತಲೇ ಹೇಳ್ಬೋದು. ಸ್ಟ್ರೈಟ್ ಫಾರ್ವರ್ಡ್ ಅಥವಾ ನೇರವಾಗಿ ನಾವೇನು ಮಾಡ್ಬೋದು, ಸಂಪರ್ಕವನ್ನು ಸಾಧಿಸ್ಬೋದು. ಇದು ಈ ರೀತಿ ಸಿಂಪಲ್ ಇರೋದ್ರಿಂದ ಯಾವ ಆರ್ಗನೈಸೇಷನ್ಗೆ ಉಪಯುಕ್ತ ಆಗುತ್ತೆ ಅಂದರೆ ಸ್ಮಾಲರ್ ಟೈಪ್ ಆಫ್ ಆರ್ಗನೈಸೇಷನ್ ಯಾವಿದ್ದಾವೆ ಅಥವಾ ಸ್ಪೆಸಿಫಿಕ್ ಡಿಪಾರ್ಟ್ಮೆಂಟ್ ಯಾವ ಇದ್ದಾವೆ, ಇಂತಹ ಲೈನ್ ಅಥಾರಿಟಿ ಅಂತವು ಯೂಸ್ಫುಲ್ನೆಸ್ ಆಗ್ಬೋದು. ನೆಕ್ಸ್ಟು ಈಗ ತಾನೇ ಹೇಳಿದಾಗೆ ಸೂಟಬಲ್ ಫಾರ್ ಸ್ಮಾಲ್ ಆರ್ಗನೈಸೇಷನ್ ಅಂತ ಹೇಳ್ತಾರೆ. ದ ಸಿಂಪ್ಲಿಸಿಟಿ ಆ್ಯಂಡ್ ಕ್ಲಿಯರ್ ಲೈನ್ಸ್ ಆಫ್ ಅಥಾರಿಟಿ ಮೇಕ್ ಲೈನ್ ಅಥಾರಿಟಿ ವೆಲ್ ಸೂಟೆಡ್ ಫಾರ್ ಸ್ಮಾಲ್ ಆರ್ಗನೈಸೇಷನ್
ಆರ್ ಸ್ಪೆಸಿಫಿಕ್ ಡಿಪಾರ್ಟ್ಮೆಂಟ್ ವಿತ್ ಇನ್ ದ ಲಾರ್ಜರ್ ಒನ್. ನಾನು ಈಗ ತಾನೇ ಹೇಳಿದೆ ಸಿಂಪ್ಲೆಸ್ಟ್ ಫಾರ್ಮ್ ಒಂದು ಗುಣಲಕ್ಷಣ ಹೊಂದಿರೋದ್ರಿಂದ ಸ್ಮಾಲರ್ ಟೈಪ್ ಆಫ್ ಆರ್ಗನೈಸೇಷನ್ ಏನಿದೆ ಇದು ಬಹಳ ಉಪಯುಕ್ತವಾಗಿದೆ. ಸಿಂಪಲ್ ಫಾರ್ಮ್ ಆಫ್ ಅಥಾರಿಟಿ ಅಂತಲೇ ಹೇಳ್ಬೋದು. ಕ್ವಿಕ್ ಡಿಸಿಷನ್ ಮೇಕಿಂಗ್ with a clear chain of command and well-defined responsibilities, decision can often be made quickly in line authority structure. ಈಗ ಸಿಂಪಲ್ ವೇ ರೀತಿಯಲ್ಲಿ ಇರೋದ್ರಿಂದ ಅಥವಾ ಸಿಂಪಲ್ ಅಥಾರಿಟಿ ಇರೋದ್ರಿಂದ ನೇರವಾಗಿ ಅಥವಾ ಯಾವುದೇ ಕಾನ್ಫ್ಲಿಕ್ಟ್ನ ಆಗ್ಲಾರ್ದಂತೆ ಡಿಸಿಷನ್ ತಗೊಳ್ಳೋದ್ರಿಂದ ಇಲ್ಲಿ ಕ್ವಿಕ್ಕಾಗಿ ನಾವೇನು ಮಾಡ್ಬೋದು, ಲೈನ್ ಮ್ಯಾನೇಜರ್ ಅಥವಾ ಯಾರಾದರೂ ಇರ್ತಾರೆ ಜನರಲ್ ಮ್ಯಾನೇಜರ್ ಕ್ವಿಕ್ಲಿ ಅಥವಾ ಅತಿ ಬೇಗನೆ ನಿರ್ಧಾರವನ್ನು ತೆಗೆದುಕೊಳ್ಳಬಹುದು ಅಂತಲೇ ಹೇಳ್ಬೋದು. ಫ್ಲೆಕ್ಸಿಬಿಲಿಟಿ ವೈಲ್ ಡಿಸಿಷನ್ ಆರ್ ಆಫ್ಟನ್ ಮೇಡ್ ಅಟ್ ದ ಟಾಪ್ ದ ಕ್ಲಿಯರ್ ಲೈನ್ ಆಫ್ ಕಮ್ಯುನಿಕೇಶನ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಕ್ಯಾನ್ ಅಲೌ ಫಾರ್ ಸಮ್ ಫ್ಲೆಕ್ಸಿಬಿಲಿಟಿ ಇನ್ ಹೌ ಟಾಸ್ಕ್ ಆರ್ ಎಕ್ಸಿಕ್ಯೂಟೆಡ್. ಸಪೋಸ್ ಏನಾದರೂ ವಿತಿನ್ ದ ಜಾಬ್ ರೋಲ್ ಪರ್ಫಾರ್ಮ್ ಮಾಡುವಾಗ ಅಥವಾ ಯಾವುದೋ ಒಂದು ಆಕ್ಟಿವಿಟಿ ನಡೀತಿರುವಾಗ ಮೇಲಿನ ಹಂತದ ಅಫಿಷಿಯಲ್ಸ್ ಯಾರು ಇರ್ತಾರೆ ಅವರು ಸಂದರ್ಭಕ್ಕೆ ಅನುಗುಣವಾಗಿ ಏನಾದರೂ ಚೇಂಜಸ್ನ ಮಾಡೋದಾದರೆ ನಿರ್ಧಾರವನ್ನು ಅಥವಾ ಇನ್ಸ್ಟ್ರಕ್ಷನ್ನ ಪಾಸ್ ಮಾಡುವ ರೀತಿಯಲ್ಲಿ ಏನಾದರೂ ಚೇಂಜಸ್ ಏನಾದರೂ ಇದ್ದರೆ ಬೇಗನೆ ನಾವು ಲೈನ್ ಅಥಾರಿಟಿಯಿಂದ ಹೊಂದ್ಕೊಡುವಂತೆ ಆ ಎಂಪ್ಲಾಯೀಸ್ಗಳನ್ನ ಮಾಡ್ಬೋದು. ಯಾಕಂದರೆ ನೇರ ಕಮ್ಯುನಿಕೇಷನ್ ಇರುತ್ತೆ. ಯಾರಿಗೆ ಎಂಪ್ಲಾಯೀಸ್ ಕಡೆಯಿಂದ ಟಾಪ್ ನಮ್ಮ ಲೆವೆಲ್ ಆಫ್ ಮ್ಯಾನೇಜ್ಮೆಂಟ್ ಕಡೆಗೆ ನೇರವಾಗಿ ನಾವೇನು ಮಾಡ್ಬೋದು, ಕಮ್ಯುನಿಕೇಟ್ನ ಮಾಡ್ಬೋದು. ಈ ರೀತಿ ಇದ್ದಾಗ ಫ್ಲೆಕ್ಸಿಬಲ್ ಆಗಿ ಅಥವಾ ಆ ಸಂದರ್ಭಕ್ಕೆ ಅನುಗುಣವಾಗಿ ಒಗ್ಗಿಕೊಂಡು ಅಥವಾ ಬದಲಾವಣೆಗಳನ್ನ ಮಾಡಿಕೊಂಡು ಚೇಂಜಸ್ನ ಮಾಡಿಕೊಂಡು ಮುಂದುವರಿಬೋದು.